ದೋಷಗಳು ಅವ್ರಿಗೆ ಸಿಗ್ತಾ ಇಲ್ಲ. ಅವ್ರನ್ನ ಅಟ್ಯಾಕ್ ಮಾಡುವಂಥದ್ದು, ಅವರ ಜನರಿಗೆ ಕನ್ವಿನ್ಸ್ ಮಾಡುವಂಥ ಶಕ್ತಿನೂ ಇವತ್ತು BJP ಯಾವ ನಾಯಕರಲ್ಲೂ ಇಲ್ಲ ಅಂದರೂ ಅಡ್ಡಿ ಇಲ್ಲ. ಇವತ್ತು ನಮ್ಗೆ ಎತ್ತಾಳು ಜೋರು ಮಾತಾಡೋರಂಕ ಅಂತಾರೆ. ಆದ್ರೆ ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಒಂದು ಸಿದ್ಧಾಂತ ನೆಲೆಗಟ್ಟಲೆ ಬಂದಿದ್ದಾಗ, ಒಂದು ಆರ್ಥಿಕ ನೆಲೆಗಟ್ಟಲೆ ಬಂದಿದ್ದಾಗ ವೀಕ್ ಆಗ್ತಾ ಹೋಗ್ತಾರೆ. ಭಾವನೆಗಳಿಗೆ ಬಂದಾಗ ಮಾತ್ರ ಅವ್ರು ರಭಸಕ ಆಗ್ತದೆ. ಯಾವಾಗ ವಾಸ್ತವಕ್ಕೆ ಬರ್ತದೆ ಅದು ವೀಕ್ ಆಗ್ತಾರೆ ಅನ್ನೋದು ನಾವು ನೋಡಿದ್ದೀವಿ. ಹೀಗಾಗಿ ಇದ್ದುದರಲ್ಲೇ ಸಿದ್ದರಾಮಯ್ಯರು ಸ್ವಲ್ಪ ಎಡಬಲ ಬರೋರು, ಯಡಿಯೂರಪ್ಪನವರು ಇವತ್ತು ರಿಟೈರ್ ಆಗಿದ್ದಾರೆ. ಇನ್ನು DK ಶಿ ಅವರು ಏನಿದ್ರು ಎರಡನೇ ಲೈನದ ಲೀಡರ್ ಸಿದ್ದರಾಮಯ್ಯರ ಮುಂದೆ. ಇಂಥ ಪ್ರಸಂಗದಲ್ಲ ಸಿದ್ದರಾಮಯ್ಯನ ಕಿತ್ತಾಕುವಂತಹ ದುಸ್ಸಾಹಸ ಮೋಸ್ಟ್ಲಿ ಮಾಡಲಿಕ್ಕಿಲ್ಲ ಹೈಕಮಾಂಡ್. ಅದಕ್ಕೆ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ಹೈಕಮಾಂಡ್ ಒಪ್ಪುವವರೆಗೆ ಹೇಳುವವರೆಗೆ ನಾನೇ ಮುಖ್ಯಮಂತ್ರಿ. ಇನ್ನು ಇವ್ರನ್ನ ಇಳಿಸ್ಬೇಕಾಗಿದ್ರೆ ಹೈಕಮಾಂಡೇ ಹೇಳಬೇಕು. ಹೈಕಮಾಂಡ್ ಹೇಳ್ತದನ ಅಷ್ಟು ಶಕ್ತಿ DK ಶಿ ಅವ್ರಿಗೆ ಅದನ್ನ. ನಿಜವಾಗಿ DK ಶಿ ಅವ್ರ ಪ್ರೀತಿ ಹೈಕಮಾಂಡ್ಗೆ. ಇದರಲ್ಲಿಂದ ಎರಡು ಮಾತೇ ಇಲ್ಲ. ಸತೀಶ್ ಜಾರಕಿಹೊಳಿಯನ್ನು ಹೋಲಿಸಿಕೊಂಡಾಗ ಹೈಕಮಾಂಡ DK ಶಿ ಅವ್ರನ್ನ ಹೆಚ್ಚಿಗೆ ಪ್ರೀತಿಸ್ತದ, ಅವ್ರಿಗೆ ಒಲವು ತೋರಿಸ್ತದ. ಯಾಕಂದ್ರೆ ಅವ್ರನ್ನ ಇವತ್ತು ಎರಡನೇ ಹಂತದ ಸಿದ್ದರಾಮಯ್ಯ ನಂತರ ಎರಡನೇ ನಾಯಕರ ಹಂತಕ್ಕೆ ತಂದಿರಿಸಿದ್ದು ಹೈಕಮಾಂಡ್. ಹೈಕಮಾಂಡಿಂದ ಹೋಗಿದ್ರೆ ಆ ಹಂತಕ್ಕೆ ಬರ್ತಾನೆ ಇರಲಿಲ್ಲ ಅನ್ನೋದು ಅಷ್ಟು ಸ್ಪಷ್ಟ. ಯಾಕಂದ್ರೆ ಅವ್ರಿಗಿಂತ ಸೀನಿಯರ್ ಮೋಸ್ಟ್ ಇದ್ದಾರೆ ಇಲ್ಲಿ ಪಾರ್ಟಿಯಲ್ಲೇ, ದುಡಿದಿದ್ದವ್ರು ಇದ್ದಾರೆ, ಎಲ್ಲರೂ ಇದ್ದಾರೆ. ಆದರೂ ಅವ್ರನ್ನ ಯಾಕಪ್ಪ ಅಂದ್ರೆ ಒಂದು ಪಾರ್ಟಿ ಫಂಡ್ ಆಯಿತು, ಮತ್ತೇನೋ ಬಂತು. ಆಪತ್ಕಾಲದಲ್ಲಿ ಒಂದಿಷ್ಟು ಬಂಡೆಗಿಲ್ನಾಗ ನಿಲ್ಲುವಂಥ ಸ್ವಭಾವ ಇರೋದರಿಂದಾಗಿ, ಜೊತೆಗೆ ಬಹಳ ವರ್ಷಗಳಿಂದ ಕಾಂಗ್ರೆಸ್ಸಿಗನ ಅವರು ಆಗಿದ್ದರಿಂದಾಗಿ ಅವ್ರಿಗೊಂದಿಷ್ಟು ಮಾತಿಗೆ ಬೆಲೆ ನೆಲೆ. ಅದಕ್ಕಾಗಿ